ಶ್ರೀ ಕ್ಷೇತ್ರ ಧರ್ಮಸ್ಥಳ ವಿರುದ್ಧ ನಡೆಯುತ್ತಿರುವ ವ್ಯವಸ್ಥಿತ ಷಡ್ಯಂತ್ರದ ಬಗ್ಗೆ ವಿಶೇಷ ತನಿಖೆ ನಡೆಸಿ ಕಠಿಣ ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿ ಹಿಂದೂ ರಾಷ್ಟ್ರ ಸಮನ್ವಯ ಸಮಿತಿ ವತಿಯಿಂದ ಇಂದು ಜಿಲ್ಲಾಧಿಕಾರಿಗಳ ಕಚೇರಿ ಆವರಣದಲ್ಲಿ ಪ್ರತಿಭಟನೆ ನಡೆಸಿ ಜಿಲ್ಲಾಡಳಿತದ ಮೂಲಕ ಗೃಹ ಸಚಿವರಿಗೆ ಮನವಿ ಸಲ್ಲಿಸಲಾಯಿತು. ಇನ್ನು ಕೋಟ್ಯಾಂತರ ಹಿಂದೂಗಳ ಪವಿತ್ರ ಕ್ಷೇತ್ರವಾಗಿರುವ ಧರ್ಮಸ್ಥಳದ ವಿರುದ್ಧ ಇತ್ತೀಚೆಗೆ ನಡೆಯುತ್ತಿರುವ ಸುಳ್ಳು ಪ್ರಚಾರ ಹಾಗೂ ದುರುದ್ದೇಶಿತ ವರದಿಗಳ ಬಗ್ಗೆ ಪ್ರತಿಭಟನಾಕಾರರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದರು. ಇನ್ನು ಅನಾಮಿಕ ವ್ಯಕ್ತಿಯ ಹೇಳಿಕೆ ಆಧರಿಸಿ ಸರ್ಕಾರ ತನಿಖೆಗಳನ್ನು ರಚಿಸಿ ಕಾರ್ಯಾಚರಣೆ ನಡೆಸಿದ್ರೂ ಯಾವುದೇ ಸತ್ಯ ಹೊರಬಂದಿಲ್ಲ. ಆದರೆ ತನಿಖೆಯ ಅಧಿಕೃತ ಫಲಿತಾಂಶ ಪ್ರಕಟವಾಗಲು ಮೊದಲು ಕೆಲವು ಯೂಟ್ಯೂಬರ್ಗಳು ಹಾಗೂ ಅಂತಾರಾಷ್ಟ್ರೀಯ ಮಾಧ್ಯಮಗಳು ಧರ್ಮಸ್ಥಳದ ಬಗ್ಗೆ ಸುಳ್ಳು ಮತ್ತು ದುರುದ್ದೇಶಿತ ವರದಿಗಳನ್ನು ಪ್ರಸಾರ ಮಾಡಿರೋದು ಹಿಂದೂ ಸಮಾಜ ಭಾವನೆಗಳಿಗೆ ಅವಮಾನವಾಗಿದೆ ಎಂದು ದೂರಿದರು. ಧಕ್ಕೆ ತರುವಂಥ ಕೆಲಸ ನಿರಂತರವಾಗಿ ನಡೀತಾ ಇದೆ. ಸರ್ಕಾರಕ್ಕೆ ಗೊತ್ತಾಗದೇ ಇರೋ ಕೆಲವು ವಿಷಯಗಳು ನಾವು ಸಾಮಾನ್ಯ ನಾಗರಿಕರಿಗೆ ಗೊತ್ತಾಗ್ತಾ ಇದೆ. ಯಾಕಿಷ್ಟು ಕಾನೂನಿನ ಉಲ್ಲಂಘನೆ ಆಗ್ತಾ ಇದೆ, ಯಾಕಿಷ್ಟು ಒಂದು ಧರ್ಮದ ಕುರಿತಾಗಿ ಇಷ್ಟು ಅವಹೇಳನ ಆಗ್ತಾ ಇದೆ. ಒಬ್ಬ ವ್ಯಕ್ತಿ ನಿರಂತರವಾಗಿ ಸಮಾಜದಲ್ಲಿ ಕೆಲಸ ಮಾಡಿರೋಂಥ ವ್ಯಕ್ತಿನ ಇವತ್ತು ರೇಪಿಸ್ಟ್ ಅಂತ ಬಿಂಬಿಸ್ತಾ ಇದ್ದಾರೆ. ಇದು ನಮ್ಮ ಧರ್ಮದ ಮೇಲೆ ಆಗ್ತಾ ಇರೋವಂಥ ಒಂದು ದೊಡ್ಡ ಆಘಾತ. ಅದನ್ನು ವಿರೋಧ ಪಡಿಸಲು ಇವತ್ತು ಯುವ ಬ್ರಿಗೇಡ್ ಹಾಗೂ ಸೋದರಿ ವಿದ್ಯುತ ಪ್ರತಿಷ್ಠಾನದ ವತಿಯಿಂದ ರಾಜ್ಯಾದ್ಯಂತ ಎಲ್ಲ ಸರ್ಕಾರಿ ಕಚೇರಿಗಳಲ್ಲಿ ತಹಸೀಲ್ದಾರ್ಗೆ ಇದರ ವಿರುದ್ಧ ಮನವಿ ಸಲ್ಲಿಸೋ ಇದು ಯಾರು ದುಷ್ಕೃತ್ಯ ನಡೆಸ್ತಾ ಇದ್ದಾರೋ ಮಹೇಶ್ ತಿಮರೋಡಿಯವರು ಇರ್ಬೋದು, ಗಿರೀಶ್ ಮಟ್ಟಣ್ಣನವರು ಅಥವಾ ಈ ಸಮೀರ್ ಅನ್ನೋನು ಇರ್ಬೋದು, ಇವರನ್ನು ದಯವಿಟ್ಟು ಅರೆಸ್ಟ್ ಮಾಡಬೇಕು ಅಂತ ಆಗ್ರಹಿಸೋಕ್ಕೆ ನಾವು ಈ ಮನವಿನ ಸಲ್ಲಿಸಿದ್ದೀವಿ. ಹಾಗಾಗಿ ಇವತ್ತು ನಾವು ಇಲ್ಲಿ ಶಿವಮೊಗ್ಗ ನಗರದಲ್ಲಿ ಶಿವಮೊಗ್ಗ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ನಾವು ಸೇರಿ ಇವತ್ತು ಮನವಿ ಸಲ್ಲಿಸಿದ್ದೀವಿ. ಹೆಸರು ವಿನಯ್ ಅಂತ. ಹಿಂದೂ ಪರ ಸಂಘಟನೆಗಳೆಲ್ಲ ಪುಡಿದೆಲ್ಗವೈ ಇನ್ನು ಸಿದ್ದರಾಮಯ್ಯನವರಿಗೆ ನೇರವಾಗಿ ಹೇಳ್ತಿದ್ದೀವಿ. ಆಮೇಲೆ ಪರಮೇಶ್ವರ ನನಗೇನು ಗೊತ್ತೇ ಇಲ್ಲ, ಇಲ್ಲಿ ಏನು ನಡೀತಿದೆ ಅಂತ ಗೊತ್ತಾಗ್ತಿಲ್ಲ ಅಂತ ಹೇಳ್ತಾನೆ. ಅವ್ರು ಎಲ್ಲ ಕೇಸ್ನಲ್ಲೂ ಹಾಗೆ ಹೇಳಿದ್ದಾನೆ. ಐ ಥಿಂಕ್ ಎಲ್ಲರೂ ಅಬ್ಸರ್ವ್ ಮಾಡಿರ್ಬೋದು. ನನ್ನ ಗಮನಕ್ಕೆ ಬಂದಿಲ್ಲ, ನನಗೇನು ವಿಷಯ ಗೊತ್ತಿಲ್ಲ, ಏನೂ ಗೊತ್ತಿಲ್ಲ, ಏನು ನಡೆದೇ ಇಲ್ಲ ಅಂತ ಹೇಳ್ತಾನೆ. ಹಾಗಾದ್ರೆ CM ಅವರು ಅವರನ್ನ ಪಕ್ಕಕ್ಕಿಟ್ಟಿದ್ದಾರೆ ಅಂತ ಕಾಣಿಸುತ್ತೆ. ಅವ್ರಿಗೆ ಗೊತ್ತಿಲ್ಲದೇ ಎಷ್ಟೋ ಕೆಲಸ ಮಾಡಿಸ್ತಿದ್ದಾರೆ. ಪಾಪ ಪರಮೇಶ್ವರಿಗೆ ಈಶ್ವರನಂಗೆ ಸುಮ್ಮನೆ ಕೂತಿಯಾನು. ಪರಮೇಶ್ವರ್ ಗೃಹ ಸಚಿವರಾಗಿದ್ದುಕೊಂಡು ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಸರಿಯಾದ ಮಾಹಿತಿ ಕೊಡಬೇಕು. ಈ ಹುಚ್ಚಾಟಗಳು ಬಿಡಿ. ಯಾವನ ಬಂದ ಯಾವಳ ಬಂದ್ಲು ಏನೇನೋ ಹೇಳಿರ್ಲು ಅವ್ರಿಗೆ ಸಪೋರ್ಟಿವ್ ಆಗಿ ಪುರಾವೆ ಹುಡುಕ್ತಾರೆ. ಒಂದ್ಸಲ ಆಯ್ತು, ಅವ್ರ ಅಗೇನ್ಸ್ಟ್ ಕೇಸ್ ಹಾಕ್ಲಿ. ಯಾರು ಅನಾಮಿಕ ಇದಾನಲ್ಲ, ಸುಳ್ಳು ಹೇಳ್ತಿದೆಯಲ್ಲ, 16 ಗುಂಡಿ ತೋಡಿದೀವಿ, ಇನ್ನೂ ಒಂದು ಸಿಕ್ಕಿಲ್ಲ ಅಂದ್ರೆ ಅವನ ಅಗೇನ್ಸ್ಟ್ ಕೇಸ್ ಹಾಕ್ಲಿ. ಇದೆಲ್ಲ ಮಾಡ್ಲಿ ಪೊಲೀಸ್ ಇಲಾಖೆ. ಅಡ್ಮಿನಿಸ್ಟ್ರೇಷನ್ ಚೆನ್ನಾಗಿ ನಡೆಸ್ಲಿ. ಬೇರೆ ಬೇರೆ ಅಭಿವೃದ್ಧಿ ಕೆಲಸಗಳು ಬಹಳಷ್ಟು ಕೆಲಸಗಳು ಕರ್ನಾಟಕ ರಾಜ್ಯದಲ್ಲಿದೆ. ಈಗ ಇನ್ನಂತೂ ಅದು ಮಳೆಗಾಲ ಶುರುವಾಗಿದೆ. ಎಲ್ಲ ರೋಡ್ಗಳೆಲ್ಲ ನೋಡಕ್ಕಾಗಲ್ಲ, ಓಡಾಡಕ್ಕಾಗಲ್ಲ, ಹಾಗಾಗಿದೆ. ಇಂಥವು ಎಷ್ಟೋ ಇದಾವೆ ಕೆಲಸಗಳು ಮಾಡ್ಲಿಕ್ಕೆ. ಆ ಕೆಲಸಗಳ ಕಡೆ ಗಮನ ಕೊಡ್ಲಿ. ಈ ರಾಜ್ಯ ಹಾಳು ಮಾಡೋದನ್ನ ನಿಲ್ಲಿಸ್ತಿ ಬುದ್ಧಿ ಇನ್ಮೇಲಾದ್ರೂ ಆ CMಗೂ ಮತ್ತು ಪರಂಗೂ ಇಬ್ಬರಿಗೂ ಶ್ರೀ ಧರ್ಮಸ್ಥಳ ಮಂಜುನಾಥನೇ ಅವನಿಗೆ ಬುದ್ಧಿ ಕೊಡ್ಲಿ ಅಂತ ಹೇಳ್ಬಿಟ್ಟು ಎಲ್ಲರ ಪರವಾಗಿ ಕೇಳ್ಕೊಂತೀನಿ. ಆಗ್ರಹ ಪೂರ್ವಕವಾಗಿ ಅವರಿಗೆ ಆಗ್ರಹಿಸ್ತಿರೋದು ಅಂದ್ರೆ ಈ ಕೆಲಸಗಳು ಈಗಲೇ ನಿಲ್ಲಿಸ್ಬೇಕು. ಧರ್ಮಸ್ಥಳದ ಹೆಸರನ್ನು ಉಳಿಸ್ಬೇಕು. ನಿಮ್ಮ ಕೈಯಲ್ಲೇ ಇದೆ. ಆ ಕೆಲಸ ಮಾಡದೆ ಹೋದ್ರೆ ಎಲ್ಲ ವಿಧಾನಸಭಾ ಚಲೋ, CM ಕಚೇರಿ ಚಲೋ, ಅದಾಗುತ್ತೆ. ಮುಂದಿನ ಪರಿಣಾಮಗಳಿಗೆ ನೀವೇ ಜವಾಬ್ದಾರ ಆಗ್ತೀರಾ. ನಿಮ್ಮ ಸರ್ಕಾರನೇ, ನಿಮ್ಮ ಹುಚ್ಚು ಸರ್ಕಾರನೇ. ಧನ್ಯವಾದಗಳು. ಪ್ರಾರ್ಥನೆ, ನಾವೆಲ್ಲ ಈಗ ಪ್ರಾರ್ಥನೆಯನ್ನ ಮಾಡೋಣ. ಇವತ್ತು ಶಿವಮೊಗ್ಗ ಜಿಲ್ಲೆಯ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಹಿಂದೂ ರಾಷ್ಟ್ರ ಸಮನ್ವಯ ಸಮಿತಿ ವತಿಯಿಂದ ಒಂದು ಬೃಹತ್ ಪ್ರತಿಭಟನೆಯನ್ನು ನಾವು ನಡೆಸ್ತಾ ಇದ್ದೇವೆ. ಈ ಪ್ರತಿಭಟನೆಯ ಮುಖ್ಯ ಉದ್ದೇಶ ಅಂತ ಹೇಳಿದರೆ, ಏನು ಕಳೆದ ಕೆಲವು ದಿನಗಳಿಂದ ನಮ್ಮ ಒಂದು ಅತ್ಯಂತ ಪವಿತ್ರವಾದಂತಹ ತೀರ್ಥಕ್ಷೇತ್ರ ಧರ್ಮಸ್ಥಳದ ಸಂದರ್ಭದಲ್ಲಿ ಇವತ್ತು ಧರ್ಮಸ್ಥಳದ ಒಂದು ಶ್ರದ್ಧೆಗೆ ಧಕ್ಕೆ ತರುವಂತಹ ಅನೇಕ ಘಟನಾವಳಿಗಳು ಇವತ್ತು ಇಡೀ ರಾಜ್ಯಾದ್ಯಂತ ನಡೀತಾ ಇದೆ. ಇವತ್ತು ಧರ್ಮಸ್ಥಳದ ಹೆಸರಿಗೆ ಕಳಂಕ ತರಲಿಕ್ಕೆ ಇವತ್ತು ಶಕ್ತಿಗಳು ಷಡ್ಯಂತ್ರವನ್ನು ಮಾಡ್ತಾ ಇರುವಂಥದ್ದು ನಾವು ಕಾಣ್ತಾ ಇದ್ದೇವೆ. ಇವತ್ತು ಕೇವಲ ಧರ್ಮಸ್ಥಳದ ಸಂದರ್ಭದಲ್ಲಿ ಇಲ್ಲ, ಹಿಂದೆ ನಾವು ಕೆಲವು ವರ್ಷಗಳ ಹಿಂದೆ ತಮಿಳುನಾಡಿನ ಏನು ಶಂಕರಾಚಾರ್ಯರ ಸಂದರ್ಭದಲ್ಲಿ, ಕಂಚಿ ಶಂಕರಾಚಾರ್ಯರ ಸಂದರ್ಭದಲ್ಲಿ ಅವರ ಮೇಲೆ ಯಾವುದೇ ಪ್ರಬಲವಾದ ಸಾಕ್ಷ್ಯಾಧಾರಗಳಿಲ್ಲದ್ರೂ ಸಹ ದೀಪಾವಳಿಯ ದಿನ ಅವರನ್ನು ರಾತ್ರೋರಾತ್ರಿ ಬಂಧನವನ್ನು ಮಾಡ್ತಾರೆ. ಅದರ ನಂತರ ಇವತ್ತು ಮಹಾರಾಷ್ಟ್ರದ ಶನಿಸಿಂಗ್ನಾಪುರದಲ್ಲಿ ಇವತ್ತು ಅಲ್ಲಿನ ಏನು ಧಾರ್ಮಿಕ ಒಂದು ಪದ್ಧತಿ ಇದೆ, ಒಂದು ಸಂಪ್ರದಾಯ ಇದೆ, ಅದನ್ನು ಧಿಕ್ಕರಿಸಿ
ಏನು ತೃಪ್ತಿ ದೇಸಾಯಿ ಅಂತೇಳಿ ಒಬ್ಬ ಹೆಣ್ಣುಮಗಳು ಇವತ್ತು ಅಲ್ಲಿನ ಎಲ್ಲ ನಿಯಮಗಳನ್ನು ಧಿಕ್ಕರಿಸ್ತಾಳೆ. ಅದೇ ರೀತಿ ಏನು ಶಬರಿಮಲೆಯಲ್ಲಿ ಇವತ್ತು ಅಲ್ಲಿನ ನೀತಿ ನಿಯಮಗಳನ್ನು ಧಿಕ್ಕರಿಸಿ ಇವತ್ತು ಅಲ್ಲಿನ ಗರ್ಭಗುಡಿಗೆ ಒಬ್ಬ ಮತಾಂತರಿತ ಮುಸ್ಲಿಂ ಮಹಿಳೆ ಅಲ್ಲಿ ಅಕ್ರಮವಾಗಿ ಪ್ರವೇಶವನ್ನು ಪಡಿತಾಳೆ. ಅಂದರೆ ಇದೆಲ್ಲ ಘಟನೆಯ ಹಿಂದೆ ಇವತ್ತು ಏನು ಈ ಕ್ರಿಶ್ಚಿಯನ್ ಮಿಷನರಿಗಳ ಮತ್ತು ಇಸ್ಲಾಮಿಕ್ ಮೂಲಭೂತವಾದಿಗಳಿರ್ಬೋದು ಅಥವಾ ಇವತ್ತು ಏನು ಈ ನಗರ ನಕ್ಸಲರ ಕಮ್ಯುನಿಸ್ಟರ ಇರ್ಬೋದು, ಹಾಗೆ ಸೆಕ್ಯುಲರ್ ವಾದಿಗಳ ಒಂದು ದೊಡ್ಡ ಷಡ್ಯಂತ್ರ ಇವತ್ತು ಇದರ ಹಿಂದೆ ಸ್ಪಷ್ಟವಾಗಿ ಕಾಣ್ತಾ ಇದೆ. ಎಲ್ಲ ಘಟನೆಗಳ ಹಿಂದಿರುವಂಥ ವ್ಯಕ್ತಿಗಳನ್ನು ಇವತ್ತು ಬಂಧನವನ್ನು ಮಾಡಬೇಕಾಗಿದೆ. ಇವತ್ತು ನೋಡಿ, ಈ ಧರ್ಮಸ್ಥಳದ ಸಂದರ್ಭದಲ್ಲಿ ಇವತ್ತು ಕೋಟ್ಯಾಂತರ ಜನರ ಏನು ಧಾರ್ಮಿಕ ಭಾವನೆ ಇದೆ ಅದಕ್ಕೆ ಸಂಪೂರ್ಣವಾಗಿ ಧಕ್ಕೆಯನ್ನು ತರುವಂತಹ ಒಂದು ಪಿತೂರಿ ಇವತ್ತು ನಡೀತಾ ಇದೆ. ಇದೆಲ್ಲರ ವಿರುದ್ಧ ಇವತ್ತು ರಾಜ್ಯ ಸರ್ಕಾರ ಇವತ್ತು ಮಧ್ಯಪ್ರವೇಶವನ್ನು ಮಾಡಿ ಇದರ ಹಿಂದಿರುವಂಥ ವ್ಯಕ್ತಿಗಳನ್ನು ಕೂಡಲೇ ಬಂಧನವನ್ನು ಮಾಡಬೇಕು. ಮತ್ತು ವಿಶೇಷವಾಗಿ ರಾಜ್ಯಪಾಲರು ಮತ್ತು ಕೇಂದ್ರ ಸರ್ಕಾರ ಮಧ್ಯಪ್ರವೇಶವನ್ನು ಮಾಡಿ ಇವತ್ತು ಈ ಧರ್ಮಸ್ಥಳದ ಹೆಸರಿನಲ್ಲಿ ಒಂದು ಕಳಂಕ ತರಲಿಕ್ಕೆ ಪ್ರಯತ್ನ ಮಾಡ್ತಾ ಇರುವಂಥ ವ್ಯಕ್ತಿಗಳನ್ನು ಬಂಧನ ಮಾಡಬೇಕು. ಇದರ ಹಿಂದೆ ಇರುವಂತಹ ಒಂದು ವ್ಯವಸ್ಥೆಯನ್ನು ಇವತ್ತು ನಾಶ ಮಾಡಬೇಕು ಅಂಥೇಳಿ ನಾವು ಈ ಹಿಂದೂ ರಾಷ್ಟ್ರ ಸಮನ್ವಯ ಸಮಿತಿ ವತಿಯಿಂದ ಇವತ್ತು ನಾವು ಇಲ್ಲಿ ಆಗ್ರಹವನ್ನು ಮಾಡ್ತಾ ಇದ್ದೇವೆ. ಹಿಂದೂ ಜನಜಾಗೃತಿ ಸಮಿತಿ ವತಿಯಿಂದ ವಿಜಯ್ ರೇವಣ್ಕರ್. ಹಿಂದೂಗಳಿಗಾಗಿ ಇರೋದು ಭಾರತ ಮಾತ್ರ. ಎಲ್ಲಿ ನೇಪಾಳದಲ್ಲಿ ಒಂದು ಹಿಂದೂ ದೇಶ ಅನಿಸ್ಕೊಂಡಿತ್ತು, ಅಲ್ಲೂ ಕೂಡ ಕಮ್ಯುನಿಸ್ಟರ ಕುತಂತ್ರದಿಂದಾಗಿ ಇವತ್ತು ಪ್ರಜಾಸತ್ತೆ ಬಂದಿದೆ. ಆದರೂ ಕೂಡ ಅಲ್ಲಿಯ ಜನತೆ ನಮಗೆ ರಾಜಪ್ರಭುತ್ವನೇ ಬೇಕು ಅಂತೇಳಿ ಕೇಳ್ತಾ ಇದ್ದಾರೆ. ಈ ಹಿಂದೂ ಪರಂಪರೆ ಮಾತ್ರ ವಿಶ್ವದಲ್ಲಿ ಶಾಂತಿಯನ್ನು ತರಲಿಕ್ಕೆ ಸಾಧ್ಯ. ನಾವು ಹಿಂದೂಗಳು ಮೂಲಭೂತವಾದಿಗಳಾಗಿದ್ದರೆ ಈ ಭಾರತದಲ್ಲಿ ಒಬ್ಬನೇ ಒಬ್ಬ ಕ್ರಿಶ್ಚಿಯನ್, ಒಬ್ಬನೇ ಒಬ್ಬ ಮುಸ್ಲಿಂ ಇರೋದಕ್ಕೆ ಸಾಧ್ಯನೇ ಆಗ್ತಾ ಇರಲಿಲ್ಲ. ಅವರು ಯಾವುದೇ ಶ್ರದ್ಧಾ ಕೇಂದ್ರಗಳನ್ನು ಕೂಡ ಇಲ್ಲಿ ನಿರ್ಮಾಣ ಮಾಡೋಕ್ಕೆ ಆಗ್ತಾ ಇರಲಿಲ್ಲ. ಆದರೆ ಇತಿಹಾಸವನ್ನು ನಾವು ನೋಡಿದ್ದೀವಿ. ಮುಸಲ್ಮಾನರು ಮತ್ತು ಕ್ರಿಶ್ಚಿಯನ್ನರು ಎಷ್ಟು ಕ್ರೂರವಾಗಿ ಮತಾಂತರವನ್ನು ಮಾಡಿದ್ದಾರೆ, ನಮ್ಮ ಶ್ರದ್ಧಾ ಕೇಂದ್ರಗಳನ್ನು ನಾಶ ಮಾಡಿದ್ದಾರೆ, ನಮ್ಮ ನಂಬಿಕೆಯನ್ನು ಹಾಳು ಮಾಡುವಂಥ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಅವತ್ತಿಂದನೂ ಮಾಡಿದ್ದಾರೆ, ಇವತ್ತು ಕೂಡ ಮಾಡ್ತಾ ಇದ್ದಾರೆ. ನಮ್ಮ ಭಾರತದ ಸಂವಿಧಾನದ ಅಡಿಯಲ್ಲಿ ಕೆಲಸ ಮಾಡುವಂತಹ ಸರ್ಕಾರ ಯಾಕೆ ಇವತ್ತು ಈ ಥರದ ಕೃತ್ಯಗಳಿಗೆ ಕುಮ್ಮಕ್ಕು ಕೊಡ್ತಾ ಇದೆ ಅಂತ ನಾವು ತಿಳ್ಕೊಳ್ಬೇಕಂತ ಅವಶ್ಯಕತೆ ಇದೆ. ಸಿದ್ದರಾಮಯ್ಯನವರಿಗೆ ಮುಸ್ಲಿಂ ಮೂಲಭೂತವಾದಿಗಳ ಮತ್ತು ಕ್ರಿಶ್ಚಿಯನ್ ಮಿಷನರಿಗಳ, ನಗರದ ನಕ್ಸಲರ ಈ ಕೆಲಸಗಳಿಗೆ ಕುಮ್ಮಕ್ಕು ಯಾಕೆ ಕೊಡ್ತಾ ಇದ್ದಾರೆ ಅನ್ನುವಂಥ ನಾವು ಪ್ರಶ್ನೆಯನ್ನು ಕೇಳಲೇಬೇಕಾದಂಥ ಅನಿವಾರ್ಯತೆ ನಮಗೆ ಬಂದಿದೆ. ಇವತ್ತು ಧರ್ಮಸ್ಥಳ ಅನ್ನೋದು ಒಂದು ಪೂಜಾ ಸ್ಥಾನ ಅಲ್ಲ, ಅದೊಂದು ಶ್ರದ್ಧಾ ಕೇಂದ್ರ, ನಮ್ಮೆಲ್ಲರ ಭಾವನೆಯ ಕೇಂದ್ರ. ಆ ಭಾವನೆಗಳನ್ನು ನಾಶ ಮಾಡಬೇಕು ಅಂತಲೇ ಇಷ್ಟೊಂದು ವ್ಯವಸ್ಥಿತವಾಗಿ ಕೆಲಸಗಳನ್ನು ತಾವು ಮಾಡ್ತಾ ಇದ್ದೀರಿ. ದಯವಿಟ್ಟು ಸರ್ಕಾರ ಯಾವುದೇ ಇಂತಹ ಕುಕೃತ್ಯಗಳಿಗೆ ಖಂಡಿತ ಕುಮ್ಮಕ್ಕನ್ನು ಕೊಡೋದನ್ನು ನಿಲ್ಲಿಸಬೇಕು ಅಂತೇಳಿ ನಾನು ಈ ಮೂಲಕ ಆಗ್ರಹ ಮಾಡ್ತೇನೆ. ಹಾಗೆ ಹಲವಾರು ಸಾರ್ವಜನಿಕರು ಈ ಥರದ ಭಾವನೆಗಳನ್ನು ಧಕ್ಕೆ ಮಾಡ್ತಾ ಇರೋಂತಹ ಜನಗಳ ಮೇಲೆ ದಾವೆಗಳನ್ನು ಹಾಕಿ, ಕ್ರಿಮಿನಲ್ ಕೇಸ್ಗಳನ್ನು ಹಾಕಿ ಅಂತೇಳಿ ನಮಗೆ ಒತ್ತಡವನ್ನು ಹಾಕ್ತಾ ಇದ್ದಾರೆ. ಸರ್ಕಾರ ಈ ನಿಟ್ಟಿನಲ್ಲಿ ಕ್ರಮ ಕೈಗೊಳ್ಳದೇ ಇದ್ದರೆ ನಾವು ವಕೀಲರು ನಮ್ಮ ಶ್ರದ್ಧಾ ಕೇಂದ್ರಗಳ ಮೇಲೆ ನಡೀತಾ ಇರುವಂಥ ಆಘಾತವನ್ನು ತಪ್ಪಿಸಲಿಕ್ಕೆ ನಾವು ಕಾನೂನಿನ ಮೊರೆ ಹೋಗಿ ಅದರ ಮೂಲಕ ಎಲ್ಲ ಕ್ರಮಗಳನ್ನು ಕೈಗೊಳ್ಳಲೇಬೇಕಾಗುತ್ತೆ ಅಂತ ಹೇಳಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಹಾಗೆ ಈ ನಮ್ಮ ಧರ್ಮಸ್ಥಳದ ಮೇಲೆ ಮಾಡ್ತಾ ಇರೋಂತಹ ಈ ಆಘಾತವನ್ನು ತಕ್ಷಣದಿಂದ ನಿಲ್ಲಿಸಬೇಕು ಅಂತೇಳಿ ಈ ಮೂಲಕ ಆಗ್ರಹ ಮಾಡ್ತೇನೆ. ವಾಗೀಶ್ ವಕೀಲರು. ಭಾರತ್ ಮಾತಾ ಕಿ ಆರ್ಯ ಸನಾತನ ವೈದಿಕ ಹಿಂದೂ ಧರ್ಮಕ್ಕೆ ಆರ್ಯ ಸನಾತನ ವೈದಿಕ ಹಿಂದೂ ಧರ್ಮಕ್ಕೆ ಜೈ ಶ್ರೀರಾಮ್. ಸನಾತನ ಹಿಂದೂ ಧರ್ಮಕ್ಕೆ ಆತ್ಮೀಯ ಬಾಂಧವರೇ, ನಮ್ಮದು ಧರ್ಮಸ್ಥಳದ ವಿರುದ್ಧ ಪಿತೂರಿ ಮಾಡಿರುವವರನ್ನು ಶಿಕ್ಷಿಸಬೇಕು. ಧರ್ಮಸ್ಥಳದ ವಿರುದ್ಧ ಪಿತೂರಿ ಮಾಡುವವರನ್ನು ಶಿಕ್ಷಿಸಬೇಕು. ಧಾರ್ಮಿಕ ಕೇಂದ್ರಗಳ ಶಾಶ್ವತ ರಕ್ಷಣೆಗೆ ವ್ಯವಸ್ಥೆ ಅವಮಾನ, ಹಿಂದೂಗಳ ಅವಮಾನ, ಧರ್ಮಸ್ಥಳದ ಅವಮಾನ, ಧರ್ಮಸ್ಥಳದ ಅವಮಾನ, ಧರ್ಮಸ್ಥಳದ ತೇಜೋವಧ ನಿಲ್ಲಬೇಕು. ಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾ
ಮೊದಲೇ ಗ್ಯಾರಂಟಿ ಕೊಟ್ಟು ಆ ಸಾಲ ಕೊಟ್ಟು ಈ ಸಾಲ ಕೊಟ್ಟು ಎಲ್ಲ ಬರ್ಬಾದ್ ಆಗೋಗ್ಬಿಟ್ಟಿದ್ದಾರೆ.